ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 3 ಗಂಟೆ ಆಗಿದೆ. 3 ಗಂಟೆಗೆ ಎದ್ದು ಇವತ್ತು ಬೆಂಗಳೂರಿಂದ ಸುಮಾರು 1000 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೀನಿ ಮಹಾರಾಷ್ಟ್ರ ಕಡೆಗೆ. ಮಹಾರಾಷ್ಟ್ರದಲ್ಲಿ ತುಂಬ ಚೆನ್ನಾಗಿರೋದು ವಾಟರ್ ಫಾಲ್ಸ್ ಇದೆ. ಅದರಲ್ಲೂ ಈ ಜೂನ್ ಜುಲೈಯಲ್ಲಂತೂ ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಅದ್ಭುತವಾಗಿರುತ್ತೆ. ಅದಕ್ಕೆ ನನಗೂ ನೋಡಬೇಕು ಅಂತ ಆಸೆ ಆಗಿ ಇವಾಗ ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗು ಈವ್ನಿಂಗ್ ಒಳಗಡೆ ರೀಚ್ ಆಗಬೇಕು. ಬನ್ನಿ ಹೋಗಿ ನೋಡೋಣ. 1 ವೀಕಲ್ಲಿ ಯಾವ್ದು ನೋಡ್ಕೊಂಬರೋಕ್ಕಾಗುತ್ತೆ ನೋಡ್ಕೊಂಬರೋಣ. ಕಲ್ಲು ವಾಟರ್ ಫಾಲ್ಸ್ ನೋಡೋಕ್ಕೆ ಬೇಸ್ ಕ್ಯಾಂಪಿಗೆ ಇನ್ನು 13 ಕಿಲೋಮೀಟರ್ ಇದೆ. ಈ 13 ಕಿಲೋಮೀಟರಲ್ಲಿ ಫುಲ್ಲು ಫಾಗ್ ಕವರ್ ಆಗಿದೆ. ರೋಡೇ ಕಾಣಿಸ್ತಾ ಇಲ್ಲ. ಲಿಟ್ರಿ ಹೆಂಗ್ ಹೋಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ಫೈನಲಿ 20 ಅವರ್ ಜರ್ನಿ ಮಾಡ್ಕೊಂಡು ಬೆಂಗಳೂರಲ್ಲಿ ಬೆಳಗ್ಗೆ 3 ಗಂಟೆಗೆ ಬಿಟ್ಟಿದ್ದು. ಇವಾಗ ಟೈಮ್ 9:30 ಆಗಿದೆ. ಹೆಚ್ಚು ಕಮ್ಮಿ 20 ಅವರ್ ಜರ್ನಿ ಆಯಿತು. ನೈಟು ಡೈರೆಕ್ಟ್ ನಾನ್ ಸ್ಟಾಪ್ ಬಂದ್ಬಿಟ್ಟಿದ್ದೀವಿ. ಫುಲ್ ಹೆವಿ ಅಂದರೆ ಹೆವಿ ಟಯರ್ಡು. ರೋಡ್ ಅಂತೂ ಹುಬ್ಬಳ್ಳಿಯಿಂದ ಪೂನೆವರೆಗೂ ಫುಲ್ಲು ಡಬ್ಬ ಅಂದರೆ ಡಬ್ಬ ರೋಡು. ಹಾಳಾಗೋಗಿತ್ತು. ರೋಡೇ ಸಾಗಿಲ್ಲ. ಕೊನೆಗೆ ಈ ಕಲ್ಲು ವಾಟರ್ ಫಾಲ್ಸಿಂದ ಕೆಳಗಡೆ ಒಂದು ವಿಲೇಜ್ ಇದೆ, ಬೇಸ್ ಕ್ಯಾಂಪು. ವಿಲೇಜ್ ಹೆಸರು ಗೊತ್ತಿಲ್ಲ, ಯಾರೋ ಕಾಂಟ್ಯಾಕ್ಟ್ ಕೊಟ್ಟರು, ಹುಡ್ಕೊಂಡು ಬಂದಿದ್ದೀನಿ. ನೈಟ್ 9:30 ಕತ್ಲೆ ಏನೂ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ನಿಮಗೆ ವ್ಯೂ ತೋರಿಸ್ತೀನಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದು ಯಾವುದೋ ಹೋಮ್ ಸ್ಟೇಲಿ ಉಳ್ಕೊಂಡಿದ್ದೀನಿ. ಇವಾಗ ವ್ಯೂ ತೋರ್ಸೋಕ್ಕೆ ಇವಾಗ ಫುಲ್ಲು ಕತ್ಲೆ ಇದೆ. 10 ಗಂಟೆ ಆಯಿತು. ಟೈಮ್ ಆಗೋಗಿತ್ತು. ಇಲ್ಲಿ ಯಾವುದೋ ಹೋಟ್ಲಿಲ್ಲ, ಯಾವುದೋ ರಿಮೋಟ್ ಏರಿಯಾದಲ್ಲಿ ಇದ್ದೀನಿ. ಯಾವುದೋ ಹಳ್ಳಿ ಹೆಸ್ರು ಗೊತ್ತಿಲ್ಲ. ಪಾಪ ಅವನಿಗೆ ಹೇಳೋಕ್ಕೂ ಬರ್ತಾಯಿಲ್ಲ. ಬೆಳಗ್ಗೆ ಕೇಳ್ಕೊಂಡು ಹೇಳ್ತೀನಿ. ತುಂಬ ಹೊಟ್ಟೆ ಹಸಿತಾ ಇದೆ, ಏನಾದ್ರು ಮಾಡಿಕೊಡು ಅಂದೆ. ಸ್ವಲ್ಪ ಮ್ಯಾಗಿ ಮತ್ತು ಅವಲಕ್ಕಿ ಮಾಡಿಕೊಟ್ಟಿದ್ದಾನೆ. ಇವತ್ತಿಂದು ನಂದು ಊಟ ಇದೆ. ಇದು ತಿಂದ್ಬಿಟ್ಟು ಮಲ್ಕೋತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಫ್ರೆಶ್ ಆಗಿ ಸಿಗೋಣ. ಫ್ರೆಶ್ ಆಗಿ ಬ್ಯೂಟಿಫುಲ್ ವಾಟರ್ ಫಾಲ್ ನೋಡೋಕ್ಕೆ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ಕಲ್ಲು ವಾಟರ್ ಫಾಲ್ಸ್ ಬೇಸ್ ಕ್ಯಾಂಪ್ ಹತ್ರ ಬಂದಿದ್ದೀನಿ. ಬೆಳಗ್ಗೆ 7 ಗಂಟೆ ಆಗಿದೆ. ವೆದರ್ ಮಾತ್ರ ಸೂಪರ್ ಆಗಿದೆ. ಮಳೆ ನಿಂತಿದೆ. ಹೋಮ್ ಸ್ಟೇಯಿಂದ ಇವಾಗ ವಾಟರ್ ಫಾಲ್ಸ್ ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ವಾಟರ್ ಫಾಲ್ಸ್ ಹೆಂಗಿದೆ. ನಾನಂತೂ ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿದ್ದೀನಿ. ನಿಮಗೂ ವಾಟರ್ ಫಾಲ್ಸ್ ತೋರ್ಸೋಕೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡೋಣ. ಫೈನಲಿ ಹೋಮ್ ಸ್ಟೇಯಿಂದ ಸುಮಾರು 4-5 ಕಿಲೋಮೀಟ್ರ್ ಬಂದರೆ ಇಲ್ಲೊಂದು ಊರಿದೆ. ನಾವಿದ್ದಿದ್ದು ಹೋಮ್ ಸ್ಟೇ ಹೆಸರು ತಿದ್ವಿ ಅಂತ ಊರಲ್ಲಿ ನೈಟ್ ಆಲ್ಟ್ ಆಗಿದ್ವಿ. ಆ ಹೋಮ್ ಸ್ಟೇನಿಗೆ ಪಾಪ ಊರ ಹೆಸರು ಹೇಳೋಕ್ಕೂ ಬರ್ತಾ ಇರಲಿಲ್ಲ. ಒಂದು ಸ್ವಲ್ಪ ಅವನು ಮೆಂಟಲಿ ಸ್ಟೇಬಲ್ ಇಲ್ಲ ಅನಿಸುತ್ತೆ ಪಾಪ. ಆದರೆ ಚೆನ್ನಾಗಿ ನೋಡಿಕೊಂಡ ನಮಗೆ. ಅಲ್ಲಿಂದ ಇವಾಗ ಚಂದ್ರಕಾಂತ್ ಅಂತ ಒಬ್ಬರು ಗೈಡ್ ಸಿಕ್ಕಿದ್ದಾರೆ. ಆ ಗೈಡ್ ಜೊತೆಗೆ ನಾನು ಇವಾಗ ಕುಲು ವಾಟರ್ ಫಾಲ್ಸ್ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಸವರ್ಣ ಅಂತ ಒಂದು ಹಳ್ಳಿ ಬರುತ್ತೆ. ಅಲ್ಲಿಂದ ಇಲ್ಲಿ ವಾಗೇಶ್ವಾಡಿ ಅಂತ ಒಂದು ಊರಿದೆ. ಈ ಊರು ಒಳಗಡೆಯಿಂದ ಬಂದರೆ ನಾವು ನದಿ ಕ್ರಾಸ್ ಮಾಡೋ ಥರ ಏನಿಲ್ಲ, ಡೈರೆಕ್ಟ್ ವಾಟರ್ ಫಾಲ್ಸ್ ಹತ್ರ ಹೋಗ್ಬೋದಂತೆ. ಇವ್ರು ಕರ್ಕೊಂಡು ಹೋಗ್ತಾರೆ. ನಾನಂತೂ ಫುಲ್ ಎಕ್ಸೈಟಿಂದ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ. ಎರಡು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಈ ರೈಟ್ ಸೈಡಲ್ಲಿರೋದು ಇದು ಬಾಲು ವಾಟರ್ ಫಾಲ್ಸು, ಇದು ಕಾಲು ವಾಟರ್ ಫಾಲ್ಸು. ಇಡೀ ಫಾರೆಸ್ಟಿಗೆ ನಾನು ಮತ್ತು ನಮ್ಮ ಗೈಡ್ ಬಿಟ್ಟು ಇನ್ಯಾರೂ ಇಲ್ಲ. ಇಲ್ಲಿ ಇಬ್ಬರೇ ಇದ್ದೀವಿ. ವೆದರು ತುಂಬ ಚಳಿ ಅಂತ ಏನಿಲ್ಲ. ಬೆಳಗ್ಗೆ ಅಂತೂ ಸಿಕ್ಕಾಬಟ್ಟೆ ಮಳೆ ಆಗ್ತಾಯಿತ್ತು. ಆದರೂ ವೆದರು ನಾರ್ಮಲ್ ಇದೆ, ಟೆಂಪ್ರೇಚರು ಅಂಥ ಚಳಿ ಥರ ಏನಿಲ್ಲ. ಇಲ್ಲಿ 2 ವಾಟರ್ ಫಾಲ್ಸ್ ಇದೆ. ಕಾಲು ವಾಟರ್ ಫಾಲ್ಸ್ ಮತ್ತು ಬಾಲು ವಾಟರ್ ಫಾಲ್ಸ್ ಅಂತ 2 ಪಕ್ಕ ಹರಿತಾ ಇದೆ. ನೋಡೋಣ. ಫುಲ್ಲು ಫಾಗ್ ಕವರ್ ಆಗಿದೆ. ಫಾಗ್ ಏನಾದ್ರು ಕ್ಲಿಯರ್ ಆದರೆ ಒಳ್ಳೆ ಡ್ರೋನ್ ಶೇಟಲ್ಲಿ ನಿಮಗೆ ಒಳ್ಳೆ ವಿಡಿಯೋ ತೋರಿಸ್ತೀನಿ. ನಾನು ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿ ಹೋಗ್ತಾ ಇದ್ದೀನಿ. ನನಗೇನು ಮಾತೇ ಬರ್ತಾಯಿಲ್ಲ. ಅಂತೂ ಇಂತೂ ಫೈನಲಿ ಕಾಲು ವಾಟರ್ ಫಾಲ್ಸ್ ನೋಡೋಕ್ಕೆ ಚಾನ್ಸ್ ಸಿಕ್ಕಿದೆ ನನಗೆ. ರಾತ್ರಿ ಎಲ್ಲ ಸಿಗೋದೇ ಇಲ್ಲ ಅಂತ ಫುಲ್ಲು ಬೇಜಾರಾಗಿ ಮಲ್ಕೊಂಡೆ. ಅಷ್ಟು ದೂರದಿಂದ ಬಂದು 20 ಅವರ್ ಜರ್ನಿ ಮಾಡ್ಕೊಂಡು ಬಂದ್ರೂ ಇಲ್ಲಿ ಪರ್ಮಿಷನ್ ಇಲ್ಲ ಅಂದಷ್ಟೇ ಫುಲ್ಲು ಮೂಡ್ ಆಫ್ ಆಯಿತು. 4:30ಗೆ ಹೆಂಗಾರು ಕದ್ದು ಮುಚ್ಚಿ ಹೋಗೋಣ ಅಂತ ಮಲಗಿದ್ದೆ. ಆದರೆ ಎಚ್ಚರನೇ ಆಗಿಲ್ಲ. 4:30ಗೆ ಎದಳಕ್ಕೆ ಆಗ್ತಾಯಿಲ್ಲ. ಕೊನೆಗೆ ಗೈಡ್ ಬಂದು 6:30ಗೆ ಎಬ್ಬಿಸಿದ್ರು.
ರೆಡಿಯಾಗಿ ಇವಾಗ ಸ್ಪೀಡಾಗಿ ಬರ್ತಾ ಇದ್ದೀನಿ. ಪಾಪ ಸೀಕ್ರೆಟ್ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗಿ ನೋಡೋಣ. ಫಾಲ್ಸಿಗೆ ಹೋಗೋ ರೂಟ್ ಐತಲ್ಲ, ಎಲ್ಲರೂ ತೋರಿಸ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ. ಈಸಿ ಅಂದ್ಕೊಂಡೆ. ನಾವು ಕದ್ದು ಮುಚ್ಚಿ ಮೇಲ್ಗಡೆಯಿಂದ ಬಂದ್ರೂ ಈ ನೀರು ಕ್ರಾಸ್ ಮಾಡಬೇಕು. ನೀರಂತೂ ಹೆವಿ ಫೋರ್ಸ್ ಇದೆ. ಟೂರಿಸ್ಟಿಗೆ ಬ್ಯಾನ್ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ. ತುಂಬ ಜನ ಬಂದರೆ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ. ಈ ನೀರಲ್ಲಿ ಫೋರ್ಸ್ ಅಂತೂ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಈ ಸೆಂಟ್ರಲ್ಲಿ. ಟೋಟಲ್ 2 ನದಿ ಕ್ರಾಸ್ ಮಾಡಬೇಕು. 2 ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇನ್ನೇನು ನಿಯರ್ ಇದೆ. ಮಿನಿಮಮ್ ಒಂದು 3-4 ಕಿಲೋಮೀಟ್ರ್. ತುಂಬ ಏನು ಕಷ್ಟ ಏನಿಲ್ಲ. ನೀರು ಕ್ರಾಸ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಅದು ಬಿಟ್ಟರೆ ಟ್ರೆಕ್ಕಿಂಗ್ ಫುಲ್ ಈಸಿ ಇದೆ. ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಫಾರೆಸ್ಟ್ ಒಳಗಡೆ. ಹಾಗಾಗಿ ಯಾವುದೂ ರಶ್ ಇಲ್ಲ. ದೇವ್ರ ದಯದಿಂದ ಮಳೆನೂ ಇಲ್ಲ. ಫಾಗ್ ಒಂದಿದೆ. ಫಾಗ್ ಒಂದು ಕ್ಲಿಯರ್ ಆಗಿಬಿಟ್ರೆ ಸ್ವರ್ಗ ಕಾಣುತ್ತೆ. ಸ್ವರ್ಗ ನೋಡೋಕ್ಕೆ ನೀವು ರೆಡಿಯಾಗಿರ್ರಿ. ನಾನು ಫುಲ್ ಎಕ್ಸೈಟಿಂದ ಹೋಗ್ತಾ ಇದ್ದೀನಿ. ಕಾಡು ಸೇವಂತಿಗೆ ಯಾರು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಇಲ್ಲಿ ನೋಡಿ, ಇದೇ ಕಾಡು ಸೇವಂತಿಗೆ. ಕಣ್ಮುಂದೆ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಫೋರ್ಸಾಗಿ ಬೀಳ್ತಾ ಇದೆ. ಇನ್ನು ಮೇಲೆ ಹೋಗಿ ನೋಡೋಣ ಬನ್ನಿ. ಫೈನಲಿ ಗೈಡ್ ಯಾಕೆ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಪಾಪ ನಮ್ಮ ಜೊತೆಲಿ ಹಗ್ಗ ತಗೊಬಂದು ಇವರು ನಮಗೆ ರಿವರೆಲ್ಲ ಕ್ರಾಸ್ ಮಾಡಿಸಿ ಸೇಫಾಗಿ ಕರ್ಕೊಂಡೋಗಿ ವಾಪಸ್ಸು ಸೇಫಾಗಿ ಕರ್ಕೊಬಂದರು ವಾಪಸ್ ನಮ್ಮ ಕಾರ್ ಹತ್ರಕ್ಕೆ. ಅದಕ್ಕೋಸ್ಕರ ನಾವು 1000 ರೂಪಾಯಿ ಎಲ್ಲ ಕಳಿತೀವಿ, 1000 ರೂಪಾಯಿ ಪ್ರಶ್ನೆ ಇಲ್ಲ. ಇಲ್ಲಿ ಬಂದಾಗ ಹೆಚ್ಚು ಕಮ್ಮಿ ಒಂದು 100-150 ಜನ ವಾಪಸ್ ಹೋದರು ನಂಗೆ ಕಣ್ಣೆದುರುಗಡೆನೆ, ಆ ನದಿ ಕ್ರಾಸ್ ಮಾಡೋಕ್ಕಾಗ್ದೇ. ಹಂಗಾಗಿ ಇವ್ರು ಚಂದ್ರಕಾಂತ್ ಅಂತ ಒಳ್ಳೆ ಗೈಡ್ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಯಾರು ಬರೋಕ್ಕೆ ಇಷ್ಟಪಟ್ಟರೆ ನಾನು ಇವ್ರ ನಂಬರ್ ಕೊಟ್ಟಿರ್ತೀನಿ. ಇವ್ರ ನಂಬರ್ ತೊಗೊಂಡು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಇವ್ರು ಶಾರ್ಟ್ಕಟ್ಟಲ್ಲಿ ಕರ್ಕೊಬಂದು ನೀಟಾಗಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫಾರೆಸ್ಟ್ ಒಳಗಡೆ ಸುಮಾರು ಸಂಧಿ ರೂಟ್ ಐತೆ. ಎಲ್ಲೆಲ್ಲೋ ಹೋದರೆ ಎಲ್ಲೆಲ್ಲೋ ಕಳೆದೋಗ್ತೀರಾ. ಸೊ ಸೇಫಾಗಿ ಬಂದು ಸೇಫಾಗಿ ವಾಟರ್ ಫಾಲ್ಸ್ ನೋಡ್ಕೊಂಡು ಸೇಫಾಗಿ ಮನೆಗೆ ಹೋಗಿ. ಇಲ್ಲಿ ಯಾರು ಗಲೀಜು ಮಾಡಬೇಡಿ.
ಮತ್ತು ಪ್ಲಾಸ್ಟಿಕ್ಗಳೆಲ್ಲ ತಂದು ಈ ಫಾರೆಸ್ಟು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಗಲೀಜು ಮಾಡಿಬಿಡಿ. ತಿಂಡಿ ಅಂತೂ ತಿಂದಿಲ್ಲ, 12 ಗಂಟೆ ಆಯಿತು. ಜೋಶಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿದೈತೆ. ಇದೊಂದೇ ಗತಿ ಇರೋದು. ನೀರು ಕುಡ್ಕೊಂಡು ಹೋಗೋಣ. ಇನ್ನೂ 1 ಅವರ್ ವಾಪಸ್ ಕೆಳಗಡೆ ಇಳಿಬೇಕು. ಇಳ್ದು ಏನಾದ್ರು ಸಿಕ್ಕಿದ್ರೆ ತಿನ್ನೋಣ. ವಾಟರ್ ಫಾಲ್ಸ್ ನೋಡಿ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದರೆ ಈ ವಿಡಿಯೋ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಸ್ ಬ್ರೋ ಯೂಟ್ಯೂಬ್ ಚಾನಲ್ನ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಎಲ್ಲರೂ ಇವಾಗಲೇ ಮಾಡಿ. ಇದೇ ಥರ ಇನ್ನೂ ಅಡ್ವೆಂಚರ್ ಚೆನ್ನಾಗಿರೋ ವೀಡಿಯೋಗಳು ಮತ್ತೆ ತೋರಿಸ್ತಾನೆ ಇರ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.